ಕುಸ್ಮ ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ. ಅದು ಅರುಣ್, ಅಮ್ಮ ಮೇಲಿರ್ಬೇಕು, ಕರೀಲಾ? ಬೇಡ ಬೇಡ, ನಾನೇ ಬಂದೆ. ಓ, ಅತ್ತೆ ಬಂದ್ರಾ? ಅರುಣ್, ಇವತ್ತು ಆಫೀಸ್ಗೆ ಗ್ರೀಷ್ಮ ಬಂದಿದ್ಲಾ? ಅತ್ತೆ, ನಿಮ್ಗೆ ವಿಷಯ ಹೆಂಗ್ ಗೊತ್ತಾಯ್ತು? ಅದು ನೀನು ಸುಮ್ಮನಿರು. ಅರುಣ್, ನೀನು ಹೇಳಪ್ಪ. ಹೌದು ಅಮ್ಮ, ಬಂದಿದ್ರು. ಅದು ಗ್ರೀಷ್ಮಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಮನೋಜ್ ಹೇಗೋ ಒಪ್ಸ್ದ. ಅವರಿಬ್ಬರು ನಾಳೆಯಿಂದ ಕೆಲಸಕ್ಕೆ ಬರ್ತಾರಂತೆ ಅಮ್ಮ. ನಿಮ್ಗೆ ಇವಾಗ ಹ್ಯಾಪಿನಾ? ಹ್ಞೂ ಅಪ್ಪ, ಹ್ಯಾಪಿನೇ. ಅದು ಯಾಕೆಂದರೆ ಪಾಪ ಇಷ್ಟು ಚೆನ್ನಾಗಿರೋ ಮನೇಲಿ ಬೆಳೆದಿರೋ ಹುಡುಗಿ ಅಲ್ಲೋಗಿ ಹೇಗಿರ್ತಾಳೋ ಅಂತ ತುಂಬ ಯೋಚನೆ ಆಗಿತ್ತು. ಆದರೆ ನೀನು ಒಳ್ಳೆ ಕೆಲಸ ಮಾಡಿದ್ದೆ ಕಣೋ. ಹ್ಞೂ ಅಮ್ಮ, ನನಗೆ ನೀನು ಖುಷಿಯಾಗಿರಬೇಕು ಅಷ್ಟೇ ಬೇಕಾಗಿರೋದು. ನೀನು ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಮ್ಮ. ಮಗನೇ, ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆಪ್ಪ. ನೀನು ಯಾವಾಗಲೂ ನನ್ನ ಮಗನೇ, ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯಲ್ಲ. ಸರಿ ಮಗನೇ, ನೀನು ಇವಾಗ ಒಳ್ಳೆ ಕೆಲಸ ಮಾಡಿದ್ಯಾ. ಯಾಕೆಂದರೆ ಅವ್ರ ಜೀವನ ತುಂಬ ಕಷ್ಟ ಇದೆ ಮಗನೇ. ಅದಕ್ಕೆ ಇವಾಗ ನೀನು ಕೆಲಸ ಕೊಟ್ಟಿಯಲ್ಲ, ಅವ್ರಿಗೆ ಚೆನ್ನಾಗಿರುತ್ತೆ, ಅವ್ರು ಒಳ್ಳೇದಾಗುತ್ತೆ, ನಿನಗೂ ಒಳ್ಳೇದಾಗುತ್ತೆ ಬಿಡು. ಯಾಕೆಂದರೆ ಅವ್ರು ಕೆಲಸ ಮಾಡ್ತಾರಲ್ಲ. ಹ್ಞೂ ಅಮ್ಮ, ಆಯಿತು. ಕುಸ್ಮಾ, ಯಾಕೆ, ಏನಾಯಿತು? ಏನೂ ಇಲ್ಲ ಕಣೋ, ಸುಮ್ಮನೆ ಹಾಗೆ ನಿಂತ್ಕೊಂಡೆ. ಏನು ಹೇಳ್ತಿದ್ಯಲ್ಲ, ಗ್ರೀಷ್ಮ ಮತ್ತು ಮನೋಜು ಕೆಲಸಕ್ಕೆ ಒಪ್ಕೊಂಡ್ರಾ? ನಿಜವಾಗ್ಲೂ ಕೆಲಸ ಮಾಡ್ತಾರಂತ? ಹಾಂ ಕುಸ್ಮಾ, ಗ್ರೀಷ್ಮಿಗೆ ಇಷ್ಟ ಇರಲಿಲ್ಲ, ಆದರೆ ಮನೋಜು ಒಪ್ಸಿದ್ದಾನೆ. ಹೌದಾ, ಸರಿ. ಯಾಕೆ, ಅಷ್ಟೇನಾ? ಬೇರೇನು ಕೇಳಲ್ವಾ? ಅಯ್ಯೋ, ಮತ್ತೇನು ಹೇಳೋದಕ್ಕೆ ಏನೂ ಇಲ್ಲ, ನಿಮಗೆ ಎಲ್ಲ ಗೊತ್ತಲ್ಲ ಅದರಲ್ಲಿ. ಸರಿ, ಹೋಗ್ಲಿ ಬಿಡು. ಸರಿ. ಇದು ಯಾಕೆ ಕುಸ್ಮಾ ಹಾಂ ಹ್ಞೂ ಅಂತ ಒಂಥರ ಸಂಬಂಧನೇ ಇಲ್ದಿರೋವಾಗ ಮಾತಾಡ್ತಾ ಇದೆಯಲ್ಲ? ಯಾಕೆ, ಏನಾಯಿತು ಹೇಳು? ಅಯ್ಯೋ ಪತಿರಾಯ, ನನಗೆ ಏನು ಪ್ರಾಬ್ಲಮ್ ಇಲ್ಲ ಆಯಿತಾ. ನಾನು ಆರಾಮಾಗಿ ಇದ್ದೀನಿ, ನೀನು ಆರಾಮಾಗಿರೋ ಆಯಿತಾ? ಸರಿ. ಇವಾಗ ಸುಸ್ತಾಗಿರುತ್ತೆ ನನಗೆ, ಬಾ ಊಟ ಮಾಡುವಂತೆ. ನಾನು ಹಿಂಗೆ ಮಾಡಿದೆ ಅಂತ ಕುಸುಮ ಏನಾದರೂ ಬೇಜಾರು ಮಾಡ್ಕೊಂಡಿದ್ದಾಳಾ? ಚೇಚೆ, ಅವಳು ಅಂಥವಳಲ್ಲ. ಆಹಾ, ಆಚೆ ಕಡೆ ಇರೋ ಈ ಬಿಸಿಲಿಗೂ ಈ ಎಸಿಂದ ಬರ್ತಾರೋ ಗಾಳಿಗೂ ತಣ್ಣಗಿಷ್ಟು ಹಾಯಾಗಿದೆ ಅಲ್ಲ. ಇದಕ್ಕೆ ಇರ್ಬೋದು ನನ್ನ ಹೆಂಡತಿ ಯಾವಾಗಲೂ ಹೇಳ್ತಿದ್ದಿದ್ದು, ತಗೋರಿ ಮನೆಗೊಂದು ಎಸಿ ತೊಗೊಬರೋಣ ಅಂತ. ನಾನು ಮೊದಲು ಬೇಡ ಅಂತಿದ್ದೆ, ಆದರೆ ಇವಾಗ ತೊಗೊಬಂದ್ಮೇಲೆ ಒಳ್ಳೇದಾಯ್ತು ಅಂತ ಅನಿಸ್ತಿದೆ. ತಣ್ಣಗೆ ಆರಾಮಾಗಿ ಮಲ್ಕೊಂಡ್ರೆ ಯಾವಾಗ ನಿದ್ರೆ ಬರುತ್ತೋ ಗೊತ್ತೇ ಆಗಲ್ಲ. ಎ ಸಿ ಕೆಳಗೆ ಮಲ್ಕೊಂಡು ನಿದ್ರೆ ಮಾಡೋದು, ಎಚ್ಚರ ಆದಾಗ ಫ್ರಿಡ್ಜಲ್ಲಿ ಜ್ಯೂಸ್ ಕುಡಿಯೋದು, ಆರಾಮಾಗಿರ್ಬೋದು. ಅಪ್ಪ, ಲೈಫ್ ಅಂದರೆ ಹಿಂಗಿರ್ಬೇಕು, ಬಿಂದಾಸಾಗಿ. ಇದೇನ್ರಿ ಇದು, ಇಷ್ಟು ಆರಾಮಾಗಿ ಮಲ್ಕೊಬಿಟ್ಟಿದ್ದೀರಲ್ಲ, ಯಾಕೆ? ಯಾಕೆ ಅಂತ ಕೇಳ್ತೀಯಲ್ಲಿ, ಈ ಎ ಸಿಯಿಂದ ಬರ್ತಾರೋ ಗಾಳಿ ನನಗೆ ಮಲ್ಕೊಳ್ಳೋ ಅಂತ ಅಂತಿದೆ. ಅದಕ್ಕೆ ಆರಾಮಾಗಿ ಮಲ್ಕೊಬಿಟ್ಟಿದ್ದೀನಿ. ಮತ್ತೆ ನಾನು ಅವಾಗೆಲ್ಲ ಹೇಳಬೇಕಾದ್ರೆ ಬೇಡ ಬೇಡ ಅಂತಿದ್ರಿ, ಇವಾಗ ಗೊತ್ತದ ನಿಮ್ಗೆ ಎ ಸಿ ಬೆಲೆ ಏನು ಅಂತ? ಹ್ಞೂ ಕಣೆ. ನಿಮ್ಗೆ ದಾಹ ಆದರೆ ಫ್ರಿಡ್ಜಲ್ಲಿ ಜ್ಯೂಸು ನೀರು ಎಲ್ಲ ಇಟ್ಟಿದ್ದೀನಿ, ಕುಡೀರಿ ಆಯಿತಾ? ನೀರು ಕುಡಿಬೇಡಿ, ಜ್ಯೂಸ್ ಕುಡೀರಿ ಆಯಿತಾ? ಹ್ಞೂ ಆಯಿತು ಕಣೆ. ಆಹಾ, ನನ್ನ ವಾಷಿಂಗ್ ಮಿಷಿನು, ಆಹಾ ನನ್ನ ಫ್ರಿಡ್ಜು. ಏನ್ರಿ, ಸ್ವಲ್ಪ ಹೊತ್ತು ನಾನು ಮಲ್ಕೊತೀರಿ, ನೀವು ಕೆಳಗಡೆ ಮಲ್ಕೊಳ್ರಿ. ನೀವು ಆವಾಗಿಂದ ಮಲ್ಕೊಂಡ್ರಿ ತಾನೇ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಹೋಗಲೇ, ನಾನು ಇನ್ನೂ ಒಂದು ಅರ್ಧ ಗಂಟೆ ಮಲ್ಕೊಂಡಿರ್ತೀನಿ, ಆಮೇಲೆ ನೀನು ಸರ್ದಿ ಆಯಿತಾ? ಸರಿ ಬಿಡಿ, ಹೋಗ್ಲಿ. ಹಾಂ, ಪೂಜಾಕ, ನೀವು ಮನೆ ಒಳಗಡೆ ಬಂದ್ಬಿಟ್ರಾ? ಯಾಕೆ, ನಾನು ಬರೋದಿಲ್ಲ ಅಂತ ಅನ್ಕೊಂಡ್ಯಾ ಅಥವಾ ಬರಬಾರ್ದು ಅಂತ ಅನ್ಕೊಂಡ್ಯಾ? ಅಯ್ಯಯ್ಯ, ನಾನು ಯಾಕೆ ಹಂಗೆ ಅನ್ಕೊಂಡ್ಲಿ? ಬಾ ಕುತ್ಕೋ, ಬಾ ಪೂಜಾಕ. ನೀವು ಬನ್ರಿ ಈ ಕಡೆ, ಕುತ್ಕೋ ಪೂಜಾಕ. ನಿಂಗೆ ತಣ್ಣಗೆ ತಗೊಂಡ್ಕೊಡ್ಲ ಕುಡಿಯೋಕ್ಕೆ? ತಣ್ಣಗೆ? ಎಲ್ಲಿ, ಸ್ವಲ್ಪ ಈ ಕಡೆ ಬಾ. ಮನೆಯಲ್ಲಿ ಫ್ರಿಡ್ಜ್ ಏನು ಹೇಳ್ತೀಯಾ, ವಾಷಿಂಗ್ ಮಿಷಿನು, ಸಾಲದಿದ್ದಕ್ಕೆ ಈ ಎ ಸಿ ಬೇರೆ. ಏನು ಮಾಲ, ತುಂಬ ಜೋರಾಗಿ ಇದೆ ನಿನ್ನ ವ್ಯವಹಾರ. ಅಯ್ಯೋ ಪೂಜಕ್ಕ, ನೀನು ಯಾಕೆ ಹಂಗೆ ಅನ್ಕೊಂತೀಯ? ಅದು ಇದೆಲ್ಲಾನು EMI ತಗೊಂಡಿರೋದಕ್ಕ, ಎಲ್ಲ ಫುಲ್ ಕ್ಯಾಶ್ ಅಲ್ಲ. ನೀನು ಫುಲ್ ಕ್ಯಾಶ್ ಅನ್ಕೊಬಿಟ್ಯಾ? ಇಲ್ಲಪ್ಪ, ತಿಂಗಳ ಬಂದರೆ ಎಲ್ಲದಕ್ಕೂ ಕಟ್ಟಬೇಕು. ಎಷ್ಟು ಕಷ್ಟ ಇದೆ ಗೊತ್ತಾ ನಮಗೆ? ಕಾಣಿಸ್ತಾ ಇದೆಯಲ್ಲ ನಿಮ್ಮ ಕಷ್ಟ ಎಲ್ಲನೂ. ಅದೇ ಮತ್ತೆ ನೀನು ಅದಕ್ಕೆ ಅರ್ಥ ಮಾಡ್ಕೊಂಡೆ, ಅದೇ ಬೇರಾಗಿದ್ರೆ ಅರ್ಥ ಮಾಡ್ಕೊಳ್ತಾ ಇದ್ರಾ? ಸಾಕು, ಸುಮ್ಮನಿರು ಮಾಲ. ನನಗೆ ಕೊಡಬೇಕಾಗೋ ಸಾಲ ಹಂಗೆ ಇಟ್ಕೊಂಡು ಕೇಳಿದಾಗೆಲ್ಲ ಆಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಗೆ ಏನು ಬೇಕೆಲ್ಲ ವಸ್ತುಗಳನ್ನ ತಗೊಂಡು ನೀವು ಇಲ್ಲಿ ಆರಾಮಾಗಿದ್ದೀರಾ? ಅಯ್ಯೋ ಪೂಜಕ್ಕ, ಸಿಟ್ಟು ಮಾಡ್ಕೊಂಬೇಡ. ನಿನ್ನ ಕಾಸು ತಾನೆ, ಕೊಡ್ತೀನಿ. ನಾನು ಎಲ್ಲಿ ಹೋಗ್ತೀನಿ, ಇಲ್ಲೇ ತಾನೇ ಇರ್ತೀನಿ. ಹೌದಮ್ಮ, ನೀನೇನೋ ಇಲ್ಲೇ ಇರ್ತೀಯ, ಆದರೆ ನನ್ನ ದುಡ್ಡು
ನನ್ನ ದುಡ್ಡಿನ ಕತೆ ಏನು ಹೇಳು. ಅಲ್ಲ ಕೇಳ್ದಾಗೆಲ್ಲ ಒಂದು ನೆಪ ಹೇಳ್ತೀಯಲ್ಲ, ತಗೊಂಡಾಗ ಎಷ್ಟು ಚೆನ್ನಾಗಿರುತ್ತೆ. ಕೊಡಬೇಕು ಅಂತ ಗೊತ್ತಾಗೋ ನೀನು ವಾಪಸ್ಸು. ಅಯ್ಯೋ ಕೊಡ್ತೀನಿ ಪೂಜಾ ಅಕ್ಕ, ಎಲ್ಲೋಗ್ತೀನಿ ನಾನು ಹೇಳಿ. ಅಲ್ಲ ನೀವು ಇದ್ದಕ್ಕಿದ್ದಂಗೆ ನಿಂತ ಜಾಗದಲ್ಲಿ ಕಾಸು ಕೊಡು ಅಂತ ಕೇಳಿದ್ರೆ ನಾನೇನು ಇಟ್ಕೊಂಡಿರ್ತೀನಿ ಕಾಸು ರೆಡಿಯಾಗಿ? ಇಲ್ಲ ತಾನೇ, ನನಗೂ ಸಂಬಳ ಬರಬೇಕು. ನಮ್ಮ ಯಜಮಾನ್ರು ಆಟೋಗೂ ಸಂಪಾದನೆ ಮಾಡ್ತಾರೆ. ನಿಂಗೆಲ್ಲ ಗೊತ್ತಿದೆ ತಾನೇ, ಗೊತ್ತಿದ್ರು ಹಿಂಗೆ ಕಾಸು ಕೇಳ್ತೀಯಲ್ಲ ಪೂಜಕ್ಕ, ಯಾಕೆ ಹಿಂಗೆ ಮಾಡ್ತೀಯಾ? ನನಗೆ ಅದೆಲ್ಲ ಕತೆ ಬೇಡ. ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ಇನ್ನು ಅರ್ಧ ಗಂಟೆ ಅಲ್ಲ 10 ನಿಮಿಷ ಟೈಮ್ ಕೊಡ್ತೀನಿ. ನನ್ನ ದುಡ್ಡು ಹಂಗೆ ಬೇಕು, ಅದು ಬಡ್ಡಿ ಸಮೇತ ವಾಪಸ್ ಬೇಕು ಅಷ್ಟೇ. ಅಯ್ಯೋ ಭಗವಂತ, ಹಂಗೇನಾದ್ರೂ ಮಾಡ್ಬಿಟ್ಟಿಯ ಪೂಜಕ್ಕ? ನನಗೆ ಇನ್ನೊಂದು ತಿಂಗಳು ಟೈಮ್ ಕೊಡು, ಪಕ್ಕ ನಿನ್ನ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ಇಲ್ಲ ಆಗಲ್ಲ ಮಾಲ, ಒಂದು ತಿಂಗಳಲ್ಲ, ಒಂದು ದಿನಾನೂ ನಾನು ಟೈಮ್ ಕೊಡಲ್ಲ. ನನಗೆ ಈ ಕ್ಷಣಕ್ಕೆ ಬೇಕು. ಇಲ್ಲ ಅಂತ ನೋಡು, ನಿಮ್ಮ ಮನೇಲಿ ಹೇಗಿದ್ದು ಫ್ರಿಡ್ಜ್, ವಾಷಿಂಗ್ ಮಿಷಿನು, AC ಎಲ್ಲ ಇದೆ. ಇದನ್ನು ತಗೊಂಡು ಹೋಗ್ತೀನಿ ಅಷ್ಟೇ. ಏನಂದೆ? ಇನ್ನೂ ಸರಿ ಹೇಳು. ನನ್ನ ಮನೆ ವಸ್ತುಗಳನ್ನ ತಗೊಂಡು ಹೋಗ್ತೀಯಾ? ಮುಟ್ಟು ನೋಡೋ, ನಿಂಗೆ ಅಷ್ಟು ಧೈರ್ಯ ಇದ್ರೆ? ಅಲ್ಲ ಪಾಪ ಹೋದ್ರೋಗ್ಲಿ, ಕಾಸು ಕೊಟ್ಟೋಳ ಸುಮ್ಮನಿದ್ರೆ ಹತ್ತಿನ ಆಯ್ತು. ಏನು ನೀನು ಸಾಲ ಕೊಟ್ಟಿದ್ದು ಮಾತ್ರಕ್ಕೆ ನಾನೇನು ತಗೊಂಬಾರ್ದಾ? ಹಾಂ, ನೀನು ಹಂಗೆ ಇದೆಯಾ? ನೀನು ಎಷ್ಟು ಸಾಲ ಕೊಟ್ಟಿದ್ಯಾ? ಅವರೆಲ್ಲರೂ ಹೀಗೆ ಇದ್ದಾರಾ? ನೀನೇನು ಸುಮ್ಮನೆ ಕೊಟ್ಟಿಲ್ಲಮ್ಮ, ನಮಗೆ ಬಡ್ಡಿ ಕೊಟ್ಟಿದ್ದೆ. ನಾವು ಬಡ್ಡಿ ಕಟ್ತೀವಿ ತಿಂಗಳು ಆಯ್ತಾ? ಅಲ್ಲ ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ವಸ್ತುಗಳನ್ನ ತಗೋತೀನಿ ಅಷ್ಟು ಧೈರ್ಯವಾಗಿ ಹೇಳ್ತೀಯಾ? ನನ್ನ ಯಾವುದೇ ವಸ್ತು ಮೇಲೆ ನಿನ್ನ ಕೈ ಬಿದ್ರೂ ನಿನ್ನ ಕೈ ಕಟ್ ಮಾಡ್ಬಿಡ್ತೀನಿ, ನೋಡ್ಕೋ ಹುಷಾರು. ನಾನು ಸುಮ್ಮನೆ ಅನ್ಕೊಬಿಟ್ಟಿದ್ದೆ ನನ್ನ. ಅಲ್ಲ ನಿನಗೆ ಎಷ್ಟಿರಬೇಕು? ನನ್ನ ಹತ್ರ ಸಾಲ ತಗೊಂಡು ನನಗೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ಹೌದು ಮಾತಾಡ್ತೀನಿ. ಏನು ಮಾಡ್ತೀಯಾ? ನಿನ್ನ ಕೈಲಿ ಏನು ಮಾಡ್ಕೊಳ್ಳೋದು ಹೌದು, ಕೊಡಲ್ಲ. ಏನು ಮಾಡ್ತೀಯಾ? 1 ರೂಪಾಯಿ ನೀನು ಸಾಲ ಅಲ್ಲ, ಬಡ್ಡಿನೂ ಕೊಡಲ್ಲ. ಹೋಗು, ಅದೇನು ಮಾಡ್ಕೊಂತೀಯೋ, ಯಾರನ್ನ ಕರ್ಕೊಬರಕ್ಕೆ ಹೋಗಿ. ಓ ಹೌದಾ, ನೀನು ಇಲ್ಲಿವರೆಗೂ ಬಂದ್ಯಾ? ಆಯಿತು, ನೋಡ್ತಾ ಇರು ನಾನು ನಿಂಗೆ ಏನು ಮಾಡ್ತೀನಿ ಅಂತ. ಹೋಗೆ ದೊಡ್ಡದಾಗ ಬಂದ್ಬಿಟ್ಲು. ಏನೋ ಓಹೋ, ನನ್ನ AC, ನನ್ನ ಫ್ರಿಡ್ಜ್, ನನ್ನ ವಾಷಿಂಗ್ ಮಿಷಿನು ಇವಳು ತಗೊಂತಾಳಂತೆ. ಇವಳು ತಗೊಂಡು ಹೋಗ್ಲಿ ಅಂತ ನಾನು ಕಷ್ಟಪಟ್ಟು ಸಂಪಾದನೆ ಇಟ್ಟಿರೋದು. ಬಂದ್ಬಿಟ್ಲು ದೊಡ್ಡದಾಗಿ ಏನೋ. ಅಯ್ಯೋ ಮಾಲ, ಇವಾಗ ಏನೇ ಮಾಡೋದು? ಪೂಜಾ ಕಪ್ಪನ್ನೆಲ್ಲ ತಗೊಂಡೋಗ್ಬಿಟ್ರೆ? ಅಯ್ಯ ನೀವೊಬ್ರು ಗಂಡಸಾರಿ, ನಿಮಗೆ ನಾಚಿಕೆ ಮನ ಅನ್ನೋದೇನಿಲ್ವಾ? ಅಲ್ಲ ಆ ಅಮ್ಮ ಬಂದು ಅಷ್ಟೊಂದು ಧೈರ್ಯವಾಗಿ ನಿಮ್ಮ ಸಾಮಾನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು, ಸುಮ್ಮನೆ ನಿಂತಿದ್ದೀರಲ್ಲ. ನಾ ಇನ್ನೇನೇ ಮಾಡಲಿ, ನಮ್ಮದು ತಪ್ಪು ತಾನೇ. ಅವ್ರು ಸಾಲ ಇಟ್ಕೊಂಡು ನಾವು ಇಷ್ಟೊಂದು ಜಬರ್ದಸ್ತಾಗಿ ಇರ್ತಿದ್ರೆ ಅವ್ರಿಗೆ ಸಿಟ್ಟು ಬರ್ದು ಇನ್ನೇನಾಗುತ್ತೆ ಹೇಳು? ಅದು ಅಲ್ಲದೆ ಎಲ್ಲರೂ ಕಾಣಂಗೆ ಬೇರೆ ಇಟ್ಟಿದ್ಯಾ, ಅವ್ರಿಗೂ ಬೇಜಾರಾಗುತ್ತಲ್ಲ ನಾನು ಸಾಲ ಕೊಟ್ಟಿರೋ ನೋಡಿ ಇವರು ಅಂತ. ಅದಕ್ಕೆ ನಾನು ಸುಮ್ಮನಿದ್ದೆ. ಅಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ವ ರೀ, ನಾವು ಸಾಲ ಮಾಡಿದೀವಂತ ನಾವೇನು ಇಟ್ಕೊಡ್ಲೇಬಾರ್ದು ನಮ್ಮ ಮೈನಲ್ಲಿ. ಅಯ್ಯೋ ಸುಮ್ಮನಿರಿ, ಆ ಎಮ್ಮಂಗ ಜಾಸ್ತಿ ಆಯ್ತು, ಹೋದ್ರೋಗ್ಲಿ ಪಾಪ ಅಂತ ಬಿಟ್ಟು ನಾನು ಅದಕ್ಕೆ. ಲೇ ಇವಾಗ ಮತ್ತೆ ಬಂದರೆ ಏನೇ ಮಾಡ್ತೀನಿ ನೀನು? ಬರಲಿ, ಅದು ಯಾರು ಬರ್ತಾರೋ ಬರಲಿ, ನನ್ನ ಮನೆ ಒಂದು ಸಾಮಾನು ಮುಟ್ಟೋಕ್ಕೂ ಬಿಡಲ್ಲ ನಾನು, ನೋಡ್ಕೋತೀನಿ. ನೀವು ಆರಾಮಾಗಿರಿ. ಅದು ಸರಿ, ನೀವು ಇವಾಗ ಮನೇಲಿ ಇರಬೇಡಿ, ನೀವು ಆಟ ಹೊಟ್ಟೋಗ್ಬಿಡಿ. ಸರಿ, ನಾನು ಹೋಗ್ತೀನಿ, ನೀನು ನೋಡ್ಕೊ ಏನಾದ್ರು. ನೀವಿದ್ರೆ ಚೆನ್ನಾಗಿರಲ್ಲ ಹಂಗೆ. ಅದಕ್ಕೆ ನೀವು ಆಟೋಗೆ ಹೋಗ್ಬಿಡಿ, ನಾನು ನೋಡ್ಕೊತೀನಿ. ಹೋಗಿ, ನನಗೆ ಗೊತ್ತು ಅವ್ರು ಬಂದಾಗ ಹೇಗೆ ಅವ್ರನ್ನ ದಬಾಯಿಸ್ಬೇಕು ಅಂತ. ಸರಿ ಬರಲಿ, ಅದು ಯಾರು ಬರ್ತಾರೋ ಬರಲಿ, ಇಲ್ಲೇ ಕೂತ್ಕೊಂಡಿರ್ತೀನಿ ಬಾಗಿಲ ಮುಂದೆನೆ. ನನ್ನ ವಸ್ತುಗಳನ್ನ ತಗೊಂಡೋಗ್ತಾಳಂತೆ. ಇವ್ರ ಅಪ್ಪ ಕೊಟ್ಟಿದ್ದ, ಇವ್ರ ಗಂಡ ಕೊಟ್ಟಿದ್ದ ನನಗೆ. ಕಷ್ಟಪಟ್ಟು ನಾನು ತೊಗೊಂಡೋದ್ನ ಇವಳು ಸಾಲ ಕೇಳ್ಬೇಕಾ ಕೇಳಲಿ, ಅದನ್ನು ಬಿಟ್ಬಿಟ್ಟು ನನ್ನ ವಸ್ತುಗಳನ್ನ ಕೈಯಾಕಾಗಿ ಬರ್ತಾಳೆ. ಬಿಡಾಡಿ. ಮಂಜು, ಸೊಸೆ ಮಗ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋಗಿದ್ದಾರೆ? ಅಯ್ಯೋ ಬೆಳಗ್ಗೆಯಿಂದ ಇದ್ರಲ್ಲ ರೀ, ಹಾಗಾಗಿ ವಾಕಿಂಗ್ ಅಂತ ಹೋಗಿದ್ದಾರೆ. ಅದೇನೋ ವಾಕಿಂಗು ನೀನು ಹೋಗ್ಬಾರ್ದಾ? ಸ್ವಲ್ಪ ನಿಮಗೂ ಮೈ ಆರಾಮಾಗ್ತಿತ್ತು, ಅದು ಶುಗರ್ ಬೇರೆ ಜಾಸ್ತಿ ಆಗ್ತಾಯಿದೆ ನಿನಗೆ, ಹಾಗಾಗಿ ಸ್ವಲ್ಪ ವಾಕಿಂಗ್ ಮಾಡು. ಹ್ಞೂ ರೀ, ನಾನು ಹೋಗ್ತೀನಿ, ಆದರೆ ಇವಾಗ ಹೋಗಲ್ಲ, ಬೆಳಗ್ಗೆ ಟೈಮ್ ಹೋಗ್ತೀನಿ. ಇವಾಗ ಗಂಡ ಅಂತ ಇಬ್ಬರು ಹೋಗ್ತಾಯಿದ್ರು, ಅವ್ರ ಮಧ್ಯೆ ನಾನು ಯಾಕೆ ಅಂತ ನಾನು ಉಳ್ಕೊಂಡೆ. ಓ ಹೌದಾ, ಹೋಗ್ಲಿ ಬಿಡು. ನನಗೆ ಕುಸುಮ ಫೋನ್ ಮಾಡಿದ್ಲಾ ಆರಾಮಾಗಿದ್ದಾಳಂತ? ಹ್ಞೂ ರೀ ಮಾಡಿದ್ದೆ, ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ. ಆದರೆ ನನಗೆ ಹಂಗೆ ಅನಿಸ್ತಿಲ್ಲ. ಪಾಪ ಅವಳು ಮದುವೆ ಮಾಡ್ಕೊಂಡಾಗಿದ್ಲೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದು ಹೆಂಗೆ ಮಾಡ್ತಾಳೋ ಏನೋ ರೀ. ನಂಗೆ ಯಾಕೋ ಒಂದ್ಸರಿ ಅನಿಸುತ್ತೆ, ನಾನು ಅವತ್ತು ಅವಳಿಗೆ ಶಾಪ ಹಾಕಿದ್ನಲ್ಲ, ಆ ಶಾಪ ಏನಾದ್ರು ತಟ್ಬಿಡ್ತಾ? ಹಾಂ, ಶಾಪ ಹಾಕ್ತೀಯಾ? ನೀನು ಶಾಪ ಹಾಕ್ತೆ? ಅದೇ ರೀ, ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಅವಳು ಓಡೋಗಿದ್ಲಲ್ಲ, ಆ ಸಿಟ್ಟಿಗೆ ಅವಳು ನೋಡಿದ್ನಲ್ಲ, ಆವಾಗ ನೀನು ಹೆಂಗೆ ಜೀವನ ಮಾಡ್ತೆ ನೋಡ್ತೀನಿ, ನಿನ್ನ ಜೀವನ ಹಾಳಾಗೋಗುತ್ತೆ ಹೀಗೆ ಅಂತೆಲ್ಲ ಶಾಪ ಹಾಕ್ಬಿಟ್ಟೆ ರೀ ನನ್ನ ಮಗಳಿಗೆ. ನನ್ನ ಶಾಪನೇ ತಟ್ಬಿಡ್ತು ಏನೋ, ಅದಕ್ಕೆ ಅವಳಿಗೆ ಕಷ್ಟ ಎಲ್ಲ ಬರುತ್ತೇನಂತ ಒಂದ್ಸರಿ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗ್ತಿದೆ ರೀ. ಅಯ್ಯೋ ಒಳ್ಳೆ ಮಂಜು ನೀನು.
ತಾಯಿ ಶಾಪ ಇಲ್ಲದು ಮಕ್ಳಿಗೆ ತಟ್ಟುತ್ತಾ ತಾಯಿ ಸಿಟ್ಟಲ್ಲೇ ಬೈಲಿ ಯಾವಾಗಲೇ ಬೈಲಿ ಮಕ್ಕಳಿಗೆ ಅದು ಆಶೀರ್ವಾದ ಆಗುತ್ತೆ. ಅದನ್ನು ಬಿಟ್ಟು ಶಾಪ ಎಲ್ಲ ಹಾಕಲ್ಲ ಕಣೆ. ನೀನು ಹಂಗೆಲ್ಲ ಏನು ಯೋಚನೆ ಹೋಗಬೇಡ. ಇಲ್ಲ ರೀ, ಯಾಕೋ ನನಗೆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಅದಕ್ಕೆ ಒಂದು ಪೂಜೆ ಮಾಡಿಸೋಣವಾ? ಹಾಂ, ಚಿಕ್ಕದಾಗಿ ಮಾಡಿಸೋಣ. ನಂಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ರೀ. ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ಅಷ್ಟೇ ತಾನೇ. ಕಿರಣ ಮತ್ತು ಪವಿತ್ರ ಬರಲಿ, ಮಾತಾಡ್ಬಿಟ್ಟು ಹೇಳ್ತೀನಿ, ಸರಿನಾ? ಹ್ಞೂ ಸರಿ. ಹಾಗಿದ್ರೆ ರೀ, ನಾನು ಕೇಳಿದೆ ಮಾಡ್ತೋಗ್ಬಿಟ್ಟೆ. ಊರಲ್ಲಿ ನಮ್ಮ ತೋಪಿತ್ತಲ್ಲ, ಅದೇ ಈ ನೀರಿನ ತೋಪು, ಅದನ್ನೆಲ್ಲ ಯಾರೋ ಕೊಡೋಕೆ ಹೋಗ್ಬಿಡಿ. ಯಾಕೆ ಅಂತ ಕೇಳ್ತಿರಲ್ಲ ರೀ. ಇವಾಗ ನೋಡ್ತಿರಲ್ಲ ಗ್ಯಾಸ್ ಎಷ್ಟು ತೊಂದರೆ ಆಗ್ತಿದೆ ಅಂತ. ಇವಾಗ ಕೊಟ್ಬಿಟ್ರೆ ನೀವು ನಮಗೆ ಮೇಲೆ ತೊಂದರೆ ಆಗ್ಬಿಟ್ರೆ ಒಲೆ ಕಳ್ಸೋಕ್ಕೆಲ್ಲನೂ. ಅದಕ್ಕೆ ನನಗೆ ಅನಿಸ್ತಿದೆ ನಾವ್ಯಾಕೆ ಒಂದು ಸೌದೆ ಒಲೆ ತೊಗೋಬಾರ್ದು ಅಂತ. ತೊಗೊಂಡ್ರೆ ಅಡುಗೆ ಮಾಡ್ಕೊಂಡು ಸ್ವಲ್ಪ ಈಸಿ ಆಗುತ್ತದೆ ರೀ. ಈ ಗ್ಯಾಸ್ನ ಅಂದ್ಕೊಂಡಿದ್ರೆ ಕಷ್ಟ ನೋಡಿ. ಬುಕ್ ಮಾಡಿ 1 ವಾರ ಆಯಿತು, ಮೆಸೇಜು ಬಂದಿಲ್ಲ, ಏನೂ ಬಂದಿಲ್ಲ. ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತ. ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಗ್ಯಾಸು 1 ತಿಂಗಳು ಬರುತ್ತೆ ಅಷ್ಟೇ. ಕೆಲವ್ರ ಮನೇಲಿ 1.5 ತಿಂಗಳು 2 ತಿಂಗಳು ಮಾಡ್ತಾರೆ ಅಂತಾರೆ. ಅದೇನಪ್ಪ, ನಮ್ಮ ಮನೆಯಲ್ಲಿ ಯಾವಾಗಲೂ 1 ತಿಂಗಳು ಕರೆಕ್ಟಾಗಿ ಖಾಲಿ ಆಗುತ್ತೆ. ಮಾಡೋರು ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಮನೇಲಿ ಯಾವಾಗೂ ಚಪಾತಿ ತುಂಬ ಬೇಯಿಸ್ತಿರಲ್ವಾ, ಅದಕ್ಕೆ ಬೇಗ ಖಾಲಿ ಆಗುತ್ತೆ. ಹೌದು ರೀ, ನಾವ್ಯಾಕೆ ಹಿಂಗೆ ಮಾಡಬಾರ್ದು? ಒಂದು ಒಲೆ ಬರುತ್ತಲ್ಲ, ಒಟ್ಟಾಗ್ತಾರಲ್ಲ, ಅದೇನೋ ಒಟ್ಟಂದ್ರೆ ಏನಂತಪ್ಪ, ನನಗೆ ಅದೇ ಪದ ಗೊತ್ತಿರೋದು. ಅದನ್ನು ಹಾಕ್ಬಿಟ್ಟು ಸೌದೆ ಇಟ್ಬಿಟ್ಟು ಬೇಯಿಸ್ತಾರಲ್ಲ, ಸಣ್ಣ ಹುರಿ ಬರುತ್ತಲ್ಲ ರೀ, ಅದನ್ನು ತೊಗೊಬಂದ್ರಿ. ಅದನ್ನು ಒಂದೇ ಒಂದು ಸೌದೆ ಹಾಕ್ಬಿಟ್ರೆ ಎಷ್ಟೊಂದು ಚಪಾತಿ ಬೇಯಿಸ್ಕೋಬಾರ್ದು. ನಿಮ್ಗೆ ನೆನಪಿಲ್ವಾ? ನಾನು ಮೊದಲು ಮಾಡ್ತಿದ್ನಲ್ಲ. ಹ್ಞೂ ಕಣೆ, ಯಾಕೆ ನೆನಪಿಲ್ಲ? ನಂಗೆ ನೆನಪಿದೆ. ಆ ಒಲೆಗೆ ಏನಂತಾರೆ ಗೊತ್ತಿಲ್ಲ, ನಾನು ತೊಗೊಬಂದು ಕೊಟ್ಟಿದ್ದಿಂಗೆ ಅದು ಒಟ್ಟುನಾ. ಚೆನ್ನಾಗಿರುತ್ತೆ. ಸರಿ ಬಿಡು, ತೊಗೊಬಂದು ಕೊಡ್ತೀನಿ. ಅದರಲ್ಲಿ ಚಪಾತಿ ಮಾಡ್ಕೊ, ಮಿಕ್ಕಿದ್ರಾಗ ಸಣ್ಣ ಪುಟ್ಟದೆಲ್ಲ ಸ್ಟವ್ ಮೇಲೆ ಗ್ಯಾಸ್ ಮೇಲೆ ಮಾಡ್ಕೊ, ಸರಿನಾ? ಹ್ಞೂ ರೀ, ಹಂಗೆ ಮಾಡ್ತೀನಿ. ತೊಗೊಬನ್ನಿ ಆಯಿತಾ? ನೀನೇನೋ ಮಾಡ್ತೀಯ ಕಣೆ, ಆದರೆ ನಮ್ಮ ಪವಿತ್ರಂಗೆ ಮಾಡೋಕ್ಕೆ ಬರಲ್ವಲ್ಲ, ಏನು ಮಾಡ್ತೀಯಾ? ಪರವಾಗಿಲ್ಲ ಬಿಡ್ರಿ, ನನಗೆ ಬರುತ್ತಲ್ಲ, ನಾನು ಮಾಡ್ತೀನಿ. ಅಲ್ಲದೆ ಒಂದ್ಸರಿ ಹೇಳ್ಕೊಟ್ರೆ ಅವಳು ಕಲ್ತ್ಕೊಳ್ತಾಳೆ. ಅವಳು ಅಂಥ ಹುಡುಗೇನಲ್ಲ. ಹೌದು ಕಣೆ, ಅದನ್ನು ನಾವು ಮಾಡೋದು ತುಂಬ ದೊಡ್ಡ ಪುಣ್ಯ. ಅಂಥ ಶ್ರೀಮಂತ ಮನೆ ಹುಡುಗಿ ಆದ್ರೂ ಸ್ವಲ್ಪನೂ ಜಂಬ ಇಲ್ಲೋದಕ್ಕೆ ನಾನು ಯಾಕೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನ್ನಲ್ಲ. ಮನೇಲಿ ಎಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಹೌದು ರೀ. ಆದರೆ ನನಗೆ ಮೊನ್ನೆ ಒಂದ್ಸರಿ ಅವ್ರ ಅಮ್ಮ ಬಂದು ಹಾಗೆಲ್ಲ ಮಾತಾಡ್ಬಿಟ್ಟಲ್ಲ, ನನಗೆ ಭಯನೇ ಆಗ್ಬಿಟ್ಟಿತ್ತು. ಎಲ್ಲಿ ಮಗಳಿಗೆ ಏನು ಹೇಳ್ಕೊಟ್ಬಿಡ್ತಾರೋ, ಇವಳು ಎಲ್ಲಪ್ಪ ಕೇಳ್ಬಿಡ್ತಾಳೆ ಅಂತ. ಆದರೆ ಪಾಪ ಈ ಹುಡುಗಿ ಅಂತದೆಲ್ಲ ಏನೂ ಕೇಳಲಿಲ್ಲ. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೋಗಿ ಬರ್ತೀನಿ. ಸರಿ ಹೋಗಿ, ನಂಗೆ ಸ್ವಲ್ಪ ಕೆಲಸ ಇದೆ. ಬಟ್ಟೆ ಎಲ್ಲ ಮಚ್ಚಿಡ್ಬೇಕಂತ ರೀ, ಹೇಳ್ಬಿಟ್ಟು ಹೋಗಿದ್ದಾಳೆ. ಅತ್ತೆ ಕೂತ್ಕೊಂಡು ಮಚ್ಚಿಡಿ, ನಾನು ಬಂದು ಎತ್ತಿಡ್ಕೊತೀನಿ ಅಂತ. ಪಾಪ ನನ್ನ ಕೈಲಿ ಎಷ್ಟಾಗೋ ಸಹಾಯ ಮಾಡೋಣ. ಹೆಚ್ಚಾಗೇನೂ ಕೇಳಲ್ಲ, ಇದನ್ನು ಕೇಳುತ್ತೆ ಪಾಪ ಹುಡುಗಿ. ಸರಿ, ಹಂಗೆ ಮಾಡು.